ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಹೇಗೆ ಕಳೀತಾ ಇದ್ದೀರಾ ನಿಮ್ಮ ಬೇಸಿಗೆ ರಜನ? ಖಂಡಿತ ನನ್ನ ಪ್ರಕಾರ ಎಲ್ಲರೂ ಈ ಒಂದು ಬೇಸಿಗೆ ರಜನ ಎಂಜಾಯ್ ಮಾಡ್ತಿರ್ತೀರಾ. ಆದರೆ ಈ ಕ್ಲಾಸ್ 11 ಮುಗಿಸಿರೋಂತಹ ಮಕ್ಕಳಿಗೆ ಒಂದು ಆಲೋಚನೆ ಶುರುವಾಗಿರುತ್ತೆ. ಅಲ್ಲ, ಕ್ಲಾಸ್ 11 ಏನೋ ಮುಗಿಸ್ಬಿಟ್ವಿ, ಕ್ಲಾಸ್ 12ಗೆ ಎಂಟರ್ ಆಗ್ತಿದ್ದೀವಿ, ಏನಪ್ಪ ಮಾಡೋದು? ಎಲ್ಲರೂ ನೋಡಿದರೆ ಇದನ್ನು ಒಂದು ಒಳ್ಳೆ ಮೈಲ್ ಸ್ಟೋನ್ ಅಂತ ಹೇಳ್ತಾರೆ, ಹೌದಾ? ಕ್ಲಾಸ್ 10th ಅಂತ ಬಂದಾಗ ಕ್ಲಾಸ್ 10ಗೆ ಬಂದ್ಬಿಟ್ಟ, SSLCಗೆ ಬಂದ್ಬಿಟ್ಟ, ಚೆನ್ನಾಗಿ ಓದಬೇಕು ಅಂತೆಲ್ಲ ಹೇಳ್ತಾರೆ, ಹೌದಾ? ಸೊ PUC ಸೆಕೆಂಡ್ ಇಯರ್ ಅಂದಾಗಲೂ ಕೂಡ ಅದೇ ಮಾತುಗಳೇ ಬರೋದು. ಸೆಕೆಂಡ್ ಇಯರ್ ಅಪ್ಪ, ಈ ಸಲ ಚೆನ್ನಾಗಿ ಓದಬೇಕು, ಒಳ್ಳೆ ಸ್ಕೋರ್ ಮಾಡಬೇಕು, ಒಂದು ಮೈಲ್ ಸ್ಟೋನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಹಾಗಿದ್ರೆ ಈ ಸೆಕೆಂಡ್ ಇಯರ್ PU ಅಂದರೆ ನಮ್ಮ ಕ್ಲಾಸ್ 12th ಏನಿದೆ ಅಲ್ಲ, ಇದನ್ನ ಈ ಒಂದು ಕ್ಲಾಸಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬೇಕು, ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ನಾವು ಮಾಡಬೇಕು ಅಂದರೆ, KCET ಪ್ರಿಪ್ರೇಷನ್ ಚೆನ್ನಾಗಿ ಮಾಡಬೇಕು ಅಂದರೆ ಏನು ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕು, ಏನನ್ನ ರೂಢಿ ಮಾಡ್ಕೋಬೇಕು, ಅದು ಇವಾಗ್ಲಿಂದನೇ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ, ಹೌದಾ? ಸೊ ನಾವು ಏನಾದರೂ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ, ಅಥವಾ ತಲೆಯಲ್ಲಿ ಏನಾದರೂ ಗುರಿ ಇರುತ್ತೆ, ಅದನ್ನು ಎಕ್ಸಿಕ್ಯೂಟ್ ಕರೆಕ್ಟಾಗಿ ಮಾಡಬೇಕು ಅಂದರೆ ಅದಕ್ಕೆ ತಕ್ಕ ಹಾಗೆ ನಮಗೆ ಏನಿರಬೇಕು? ದಾರಿ ಇರಬೇಕು, ಸರಿಯಾದ ದಾರಿ ಇರಬೇಕು. ಅದರಲ್ಲಿ ನಾವು ಹೋದರೆ ನಾವು ರೀಚ್ ಆಗ್ತೀವಿ. ಏನು? ಡೆಸ್ಟಿನಿ, ಹೌದಾ? ಕರೆಕ್ಟ್ ಅಲ್ವಾ? ಡೆಸ್ಟಿನೇಷನ್. ಸೊ ಹಾಗಾಗಿ ನಿಮ್ಮ ಕ್ಲಾಸ್ 12 ಶುರು ಆಗೋದಕ್ಕಿಂತ ಮುಂಚೆ ಯಾವೆಲ್ಲ ವಿಷಯಗಳನ್ನು ನೀವು ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ನೀವು ಸ್ಕೋರ್ ಮಾಡೋದಕ್ಕೆ ಅದೆಲ್ಲ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನುವಂಥ ಪಾಯಿಂಟ್ಸ್ಗಳನ್ನು ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಇಲ್ಲಿದ್ದೀನಿ, ಓಕೆನಾ? ಸೊ ಸ್ಪೆಷಲಿ ಕ್ಲಾಸ್ 12th ಮಕ್ಕಳಿಗೆ, ಕ್ಲಾಸ್ 12ಗೆ ಮಾತ್ರ ಅಂತಲೇ ಅಲ್ಲ, ಬೇರೆ ಯಾವುದೇ ಮಕ್ಕಳಿಗೂ ಕೂಡ ಇದು ಅನ್ವಯ ಆಗುತ್ತೆ, ಆದರೆ ಕ್ಲಾಸ್ 12th ಮಕ್ಕಳಿಗೆ ಸ್ಪೆಷಲಿ, ಓಕೆ? ಸರಿ, ಹಾಗಿದ್ರೆ ತಡ ಯಾಕೆ? ರೋಡ್ ಮ್ಯಾಪ್ ಫಾರ್ ಕ್ಲಾಸ್ 12 ಸ್ಟೂಡೆಂಟ್ಸ್ ಏನು ಅನ್ನೋದನ್ನ ಇವಾಗ ನಾವು ನೋಡ್ತಾ ಹೋಗೋಣ. ಅದೇನು ರೋಡ್ ಮ್ಯಾಪು, ಅದೇನು ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಓಕೆ? ಫೈನ್. ಸೊ ಮೊದಲನೇದಾಗಿ ಫಸ್ಟ್ ಪಾಯಿಂಟ್, ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಥಿಂಗ್ ಯಾವಾಗಲೂ ಏನು ಅಂದರೆ, ಯಾವುದೇ ಎಕ್ಸಾಮ್ಗಳನ್ನು ನಾವು ಅಟೆಂಡ್ ಮಾಡ್ತಿದ್ದೀವಿ ಅಂದರೆ, ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀವಿ ಅಂತಂದರೆ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಅಂದರೆ ಏನು? ಫಸ್ಟ್ ಕ್ವೆಶನ್, ಹೌದಾ? ಬಿ ಕನ್ಸಿಸ್ಟೆಂಟ್ ವಿತ್ ಯುವರ್ ಪ್ರಿಪ್ರೇಷನ್ ಅಂತೇನೋ ನಾನು ಇಲ್ಲಿ ಬರೆದಿದ್ದೀನಿ. ಏನು ಹಂಗಂದ್ರೆ, ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಕ್ರಿಕೆಟ್ ಒಳಗೆ ಕೊಹ್ಲಿ ಒಂದು ಏನಂತ ಹೇಳ್ತೀವಿ, ಟೆಸ್ಟ್ ಮ್ಯಾಚ್ ಇದೆ ಅಂತ ಇಟ್ಕೊಳ್ಳಿ, ಒಂದು 5-6 ಸೀರೀಸ್ ಇದೆ, ಟೆಸ್ಟ್ ಸೀರೀಸ್. ಫಸ್ಟ್ ಒಂದು ಮ್ಯಾಚ್ ಒಳಗೆ ಕೊಹ್ಲಿ ಏನು ಮಾಡ್ತಾನೆ, ಒಂದು 100 ರನ್ ಹೊಡೆದು ಬಿಡ್ತಾನೆ, ಆಯ್ತಾ? ಎರಡನೇ ಮ್ಯಾಚ್ ಒಳಗೆ 50 ಹೊಡಿತಾನೆ, ಮೂರನೇದ್ರೊಳಗೆ 0, ನಾಲ್ಕನೇದ್ರೊಳಗೂ 0, ಐದನೇದ್ರೊಳಗೆ ಮತ್ತೆ 100 ಹೊಡಿತಾನೆ. ಇದನ್ನ ನೀವು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀರಾ? ಇಲ್ಲ. ಏನು ಹಂಗಂದ್ರೆ, ಅಂದರೆ ಕಾನ್ಸ್ಟೆಂಟ್ ಆಗಿ ಒಂದು ಇಷ್ಟು ನಿರ್ದಿಷ್ಟ ರನ್ಸ್ಗಳನ್ನು ಅವ್ನು ಹೊಡಿತಾನಪ್ಪ ಕೊಹ್ಲಿ ಅಂತ ಹೇಳಿ ಇರುತ್ತೆ, ಹೌದಾ? ನಮ್ಮ ತಲೆಯಲ್ಲಿ ಇರುತ್ತೆ. ಅದನ್ನ ಅವರು ಅದೇ ರೀತಿ ಕೊಹ್ಲಿ ಒಂದು ವೇಳೆ ಎಲ್ಲ ಮ್ಯಾಚ್ಗಳಲ್ಲೂ 60 ರನ್ಸ್ಗಳನ್ನು ಹೊಡಿತಾ ಹೋದರೆ ಅದು ಕನ್ಸಿಸ್ಟೆನ್ಸಿ ಆಗುತ್ತೆ. ಒಂದ್ರೊಳಗೆ 100, ಒಂದ್ರೊಳಗೆ 50, ಒಂದ್ರೊಳಗೆ 0, ಒಂದ್ರೊಳಗೆ 2 ರನ್ಸ್ಗಳನ್ನು ಹೊಡೆದ್ರೆ ಅದು ಕನ್ಸಿಸ್ಟೆನ್ಸಿ ಆಗಲ್ಲ. ಇಷ್ಟೇ. ಅಂದರೆ ಏನು? ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ನಾವು ಮೇಂಟೈನ್ ಮಾಡ್ತಾ ಹೋಗಬೇಕು, ಏನೇ ಆಗಲಿ. ನಾನು ಕೊಹ್ಲಿದ ಎಕ್ಸಾಂಪಲ್ ತಗೊಂಡೆ. ಇವಾಗ ನಾನು ಎಜುಕೇಷನ್ ಅಂದರೆ ನಮ್ಮ ಈ ಸ್ಟಡೀಸ್ ಬಗ್ಗೆ ಮಾತಾಡೋದಾದರೆ, ದಿನ ನೀವೇನು ಮಾಡಬೇಕು? 2ರಿಂದ 3 ತಾಸು ಓದೋದು ಅಂತ ಫಿಕ್ಸ್ ಮಾಡಿಕೊಂಡ್ರೆ 2ರಿಂದ 3 ತಾಸೇ ಓದ್ತಾ ಹೋಗಬೇಕು. ಒಂದಿನ ಅರ್ಧ ಗಂಟೆ ಓದೋದು, ಇನ್ನೊಂದು ದಿವಸ 15 ನಿಮಿಷ ಓದೋದು, ಒಂದು ದಿವಸ ಓದ್ಲಾರ್ದಂಗೆ ಇರೋದು, ಆಮೇಲೆ ಇನ್ನೊಂದು 3-4 ದಿವಸ ಬಿಟ್ಟು ಒಂದು 4 ತಾಸು ಓದಿದ್ರೆ ಇದು ಕನ್ಸಿಸ್ಟೆನ್ಸಿ ಆಗಲ್ಲ. ಸೊ ಹಾಗಾಗಿ ನಾನೇನು ಹೇಳ್ತಿದ್ದೀನಿ ಅಂದರೆ, ಫಸ್ಟು ಡೇ 1ಇಂದನೇ ಪ್ರಿಪ್ರೇಷನ್ನ ನೀವು ಶುರು ಮಾಡಿ. ನಿಮ್ಮ ಕ್ಲಾಸ್ 12th ನಿಮಗೆ ಎಷ್ಟು ಮುಖ್ಯ ಅಂತ ನಿಮಗೆ ಆ ಒಂದು ಸೀರಿಯಸ್ನೆಸ್ ನಿಮ್ಮಲ್ಲಿ ಇದ್ದಾಗ ಈ ಒಂದು ವಿಷಯನ ನೀವು ಖಂಡಿತ ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಯಾರೇ ಆಗಲಿ, ಅದು ನಾನೇ ಆಗಲಿ, ನೀವೇ ಆಗಲಿ, ಇನ್ಯಾರೇ ಆಗಲಿ, ಕನ್ಸಿಸ್ಟೆನ್ಸಿ ಅನ್ನೋದು ನಮ್ಮ ಸಕ್ಸಸ್ಸಿಗೆ ಬಹಳನೇ ಮುಖ್ಯ. ಸೊ ಹಾಗಾಗಿ ನೀವೇನು ಮಾಡಬೇಕು? ಡೇ 1ಇಂದನೇ ಅವತ್ತಿನ ಪಾಠ ಅವತ್ತೇ ಓದೋದು, ಓಕೆ? ಸೊ ಕ್ಲಾಸಲ್ಲಿ ಟೀಚರ್ಸ್ಗಳು ಏನೇನು ಹೇಳಿರ್ತಾರಲ್ಲ ಅದನ್ನು ನೀವೇನು ಮಾಡಬೇಕು? ಮನೆಗೆ ಬಂದು ರಿವೈಸ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಏನು? ರಿವೈಸ್ ಮಾಡೋದು. ಏನು ಮಾಡಬೇಕು? ರಿವೈಸಿಂಗ್ ಟಾಪಿಕ್ಸ್ ಆನ್ ದ ಸೇಮ್ ಡೇ, ಓಕೆ? ರಿವೈಸಿಂಗ್ ಟಾಪಿಕ್ಸ್ ಟಾಟ್ ಆನ್ ದ ಸೇಮ್ ಡೇ, ಓಕೆ? ಇದನ್ನು ನೀವು ಪ್ರತಿನಿತ್ಯ ರೂಢಿಸ್ಕೋಬೇಕು, ಓಕೆ?
ಸೊ ಪ್ರತಿನಿತ್ಯ ನೀವೇನ್ ಮಾಡಬೇಕು, ಅಂದಿನ ಪಾಠನ ಅಂದೇ ಓದೋ ಕೆಲಸ ಮಾಡಬೇಕು. ಇನ್ನು ಎರಡನೇದೇನು ಅಂದ್ರೆ ಕ್ಲಿಯರಿಂಗ್ ಡೌಟ್ಸ್. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಡೌಟ್ಸ್ಗಳನ್ನು ಹಾಗೆ ಕ್ಯಾರಿ ಮಾಡಬೇಡ್ರಿ. ಕ್ಲಿಯರಿಂಗ್ ಡೌಟ್ಸ್ ಇನ್ಸ್ಟೆಂಟ್ಲಿ. ಅದು ಚಿಕ್ಕ ಡೌಟ್ ಆಗಿರಲಿ, ದೊಡ್ಡ ಡೌಟೇ ಆಗಿರಲಿ. ಸೊ ಅದನ್ನು ಫ್ರೀ ಆಗಿ ಕೇಳ್ರಿ, ಟೀಚರ್ಸ್ಗಳ ಹತ್ರ ಕೇಳಿ ನೀವು ಅದನ್ನು ಕ್ಲಾರಿಫೈ ಮಾಡ್ಕೊಳ್ರಿ. ಈ ಎರಡೂ ವಿಷಯನ ನೀವು ಈ ಕನ್ಸಿಸ್ಟೆನ್ಸಿ ಅಂತ ಅಂದರೆ ಇದರಲ್ಲಿ ಇದನ್ನು ನೀವು ಸೇರಿಸ್ಕೋಬಹುದು. ಎರಡೂ ಪಾಯಿಂಟ್ಸ್ನ ಫಾಲೋ ಮಾಡಲೇಬೇಕು. ಓಕೆ, ಯಾವಾಗಲಿಂದ? ಡೇ 1ಇಂದನೇ. ಓಕೆ, ಸೊ ಏನು ಮಾಡಬೇಕು, ರಿವೈಸಿಂಗ್ ಟಾಪಿಕ್ಸ್ ವಿಚ್ ಈಸ್ ಬೀಂಗ್ ಟಾಟ್ ಆನ್ ದ ಸೇಮ್ ಡೇ. ಅವತ್ತಿನ ಪಾಠ ಅವತ್ತೇ ಓದ್ತಾ ಬರ್ರಿ. ಇದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂತ ಏನು ಹೇಳ್ತೀವಲ್ಲ, ಎಕ್ಸಾಮ್ ಹತ್ರ ಬಂದಾಗ ಅದನ್ನ ಓದ್ಲಾ ಇದನ್ನ ಓದ್ಲಾ, ಒಂದು 10 ಬುಕ್ಸ್ ಇಟ್ಕೊಂಡು ಏನು ಮಾಡ್ತೀವಲ್ಲ ಆ ಕೆಲಸ ತಪ್ಪುತ್ತೆ. ಅರ್ಥ ಆಯ್ತಾ? ಸೊ ಡೇ 1ಇಂದ ಪ್ರಿಪ್ರೇಷನ್ ಶುರು ಮಾಡಿ, ಡೌಟ್ಸ್ಗಳನ್ನು ಅವಾಗಲೇ ನೀವು ಕ್ಲಾರಿಫೈ ಮಾಡ್ಕೊಳ್ಳೋ ಅಂಥ ಪ್ರಯತ್ನನ ಮಾಡಿ. ಓಕೆ, ಗೆಟಿಂಗ್ ಇಟ್? ಸೊ ಇದು ಯಾವಾಗಲಿಂದ ಶುರು ಆಗ್ಬೇಕಂದೆ? ಡೇ 1ಇಂದ ಶುರು ಆಗಬೇಕು. ಡನ್? ಓಕೆ, ಸೊ ಈಗ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಸೆಲ್ಫ್ ಡಿಸಿಪ್ಲಿನ್. ಸೆಲ್ಫ್ ಬಿಲೀಫ್ ಆರ್ ದ ಕೀ ಫ್ಯಾಕ್ಟರ್ಸ್ ವಿಚ್ ಮೇಕ್ಸ್ ಯುವರ್ ಪ್ರಿಪ್ರೇಷನ್ ಈಸಿ. ಏನಂತ ಹೇಳ್ತಿದ್ದಾರೆ? ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ಬಿಲೀಫ್. ಸೊ ಡಿಸಿಪ್ಲಿನ್ ಅಂದ್ರೆ ಏನು? ಇವಾಗ ನೋಡಿ, ನಾನು ಇವಾಗ ಕನ್ಸಿಸ್ಟೆನ್ಸಿ ಅಂತ ಏನು ಹೇಳಿದ್ನಲ್ಲ, ಈ ಕನ್ಸಿಸ್ಟೆನ್ಸಿ ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅದಾದಮೇಲೆ ಡಿಸಿಪ್ಲಿನ್. ಏನಪ್ಪ ಡಿಸಿಪ್ಲಿನ್ ಅಂತ ಅಂದರೆ, ನೀವು ದಿನ ಬೆಳಿಗ್ಗೆ ಎದ್ದು 5 ಗಂಟೆಗೆ ಓದ್ತಿರ್ತೀರಾ ಅಂತ ಇಟ್ಕೊಳ್ಳಿ. ಓಕೆ, ಸೊ 5 ಗಂಟೆಗೆ ಎದ್ದು ಓದೋವಂಥ ಅಭ್ಯಾಸ ಇಟ್ಕೊಂಡ್ರೆ ನೀವೊಂದು ರೊಟೀನ್ ಇರುತ್ತೆ. 4 ಗಂಟೆಗೆ, ಎಕ್ಸಾಂಪಲ್ ಹೇಳೋದಾದರೆ 4 ಗಂಟೆಗೆ ಹೇಳ್ತೀರಾ, 5 ಗಂಟೆಗೆ ಓದ್ಲಿಕ್ಕೆ ಶುರು ಮಾಡ್ತೀರಾ, 7 ಗಂಟೆ ತನಕ ಓದ್ತೀರಾ, 7 ಗಂಟೆಯಿಂದ ನೀವೇನು ಮಾಡ್ತೀರಾ, ಕಾಲೇಜಿಗೆ ಪ್ರಿಪೇರ್ ಆಗ್ತೀರಾ, ಅಂದರೆ ಕಾಲೇಜಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತೀರಾ. ಹೌದಾ? ಸೊ ಈ ರೀತಿಯಾಗಿ ಒಂದು ಡಿಸಿಪ್ಲಿನಿಟಿ ಏನಿರುತ್ತಲ್ಲ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಏನು? ಡಿಸಿಪ್ಲಿನಿಟಿ ಅನ್ನೋದು ತುಂಬಾ ಮುಖ್ಯ. ಸೊ ಡಿಸಿಪ್ಲಿನ್ ಯಾವಾಗ ನಮ್ಮ ರೊಟೀನ್ ಆಗುತ್ತೆ, 1 ದಿನ 2 ದಿನ ಡಿಸಿಪ್ಲಿನ್ ಆಗಿ ಇರೋದ್ರಿಂದ ಏನು ಉಪಯೋಗ ಇಲ್ಲ. ಈ ಡಿಸಿಪ್ಲಿನನ್ನು ನಾವು ಅಳವಡಿಸ್ಕೊಂಡಾಗ, ಅದೇ ನಮ್ಮ ಹ್ಯಾಬಿಟ್ ಆದಾಗ ಎಲ್ಲವೂ ಈಸಿ ಆಗುತ್ತೆ. ಕರೆಕ್ಟ್ ತಾನೇ? ಈಗ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಎಕ್ಸಾಮ್ ಟೈಮಲ್ಲಿ 4 ಗಂಟೆಗೋ 5 ಗಂಟೆಗೋ ಅಥವಾ ನೈಟ್ ಔಟ್ ಮಾಡಿ ಓದೋದಕ್ಕಿಂತ ದಿನ ನಾವು 5 ಗಂಟೆಗೋ ಬೇಡ 6 ಗಂಟೆಗೆ ಎದ್ದು ಓದೋವಂಥ ಒಂದು ಅಭ್ಯಾಸ ಇಟ್ಕೊಂಡ್ರೆ ನಿಮಗೇನಾಗುತ್ತೆ, ದಿನನಿತ್ಯ ಓದೋವಂಥ ಅಭ್ಯಾಸ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಓದೋದಪ್ಪ. ಹೌದಾ? ಎದ್ದ ತಕ್ಷಣ ಅಂದರೆ ಎದ್ದ ತಕ್ಷಣ ಅಲ್ಲ, ನಾನು ಹೇಳಿದ್ನಲ್ಲ ನಿಮ್ಮ ಒಂದು ಟೈಮ್ ಟೇಬಲ್ ಪ್ರಕಾರ. ಆಮೇಲೆ ಇನ್ನೊಂದು ವಿಷಯ, ಟೈಮ್ ಟೇಬಲ್ ಅಂತ ಭಾಳ ಜನ ಕೇಳ್ತೀರಾ. ಟೈಮ್ ಟೇಬಲ್ ಯಾವತ್ತಿದ್ರೂ ಕೂಡ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಮಾಡ್ಕೋಬೇಕು. ಏಕೆಂದರೆ ಕೆಲವೊಬ್ರು 4 ಗಂಟೆಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಕೆಲವೊಬ್ರು 5 ಗಂಟೆಗೆ ಹೇಳ್ತೀರಾ, ಕೆಲವೊಬ್ರು 6 ಗಂಟೆಗೆ ಹೇಳ್ತೀರಾ. ನೀವು ಯಾವಾಗ ಹೇಳ್ತೀರಾ ಅಲ್ಲಿಂದ ನಿಮ್ಮ ಟೈಮ್ ಟೇಬಲ್ ಶುರು ಆಗೋದು. ಹೌದಾ? ಕರೆಕ್ಟ್ ಅಲ್ವಾ? ಸೊ ಇದು ಇಂಡಿವಿಜುವಲಿ ಡಿಪೆಂಡ್ ಆಗಿರುವಂಥದ್ದು. ಸೊ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿ. ಒಬ್ರು ಯಾರೋ ಮಾಡಿದ್ದಾರೆ ಅಂತ ಅದಕ್ಕೆ ಸ್ಟಿಕ್ ಆಗೋ ಅವಶ್ಯಕತೆ ಏನೂ ಇಲ್ಲ. ನೀವು ನಿಮ್ಮ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿ. ಟೈಮ್ ಟೇಬಲ್ ಅಂದರೆ ಏನು, ಬರೀಲೇಬೇಕು ಅಂತ ಏನಿಲ್ಲ. ಆ ಕರೆಕ್ಟ್ ಟೈಮನ್ನು ನೀವು ಮೇಂಟೈನ್ ಮಾಡಿದರೆ ಸಾಕು. ದಿನ 4 ಗಂಟೆಗೆ ಹೇಳ್ತೀರಾ, 4 ಗಂಟೆಗೆ ಹೇಳ್ತಾ ಬನ್ನಿ. 5 ಗಂಟೆಗೆ ಓದ್ಲಿಕ್ಕೆ ಶುರು ಮಾಡ್ತೀರಾ, 5ರಿಂದ 7 ಗಂಟೆ ತನಕ ಅದನ್ನೇ ಮೇಂಟೈನ್ ಮಾಡಿ. ಒಂದು ಡಿಸಿಪ್ಲಿನಿಟಿ ಇರಲಿ ಅಂತ ಲಾಸ್ಟ್ 1-2 ತಿಂಗಳಕ್ಕಿಂತ ಇವಾಗ್ಲಿಂದನೇ ಅದನ್ನು ರೂಢಿ ಮಾಡ್ಕೊಂಡು ಹೋದರೆ ನಿಮಗೆ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಕಷ್ಟನೇ ಆಗಲ್ಲ. 5 ಗಂಟೆಗೆ ಹೇಳೋದಾ, ನನಗೇನು ಕಷ್ಟ ಇಲ್ಲ, ನಾನು ದಿನ ಎದ್ದು ಓದ್ತೀನಲ್ಲ ಅಂತ ಅನಿಸ್ತದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನೀವೇನು ಮಾಡಬೇಕು, ಒಂದು ಡಿಸಿಪ್ಲಿನನ್ನು ಮೇಂಟೈನ್ ಮಾಡಬೇಕು. ಹಾಗೆ ಸೆಲ್ಫ್ ಬಿಲೀಫ್. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಮ್ಮನ್ನು ನಾವು ನಂಬದೇ ಹೊರತು ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಓದಿ, ಎಷ್ಟೇ ಪ್ರಯತ್ನ ಹಾಕಿ, ಲಾಸ್ಟಿಗೆ ನಾನೇನು ಮಾಡ್ಲಿಕ್ಕಾಗಲ್ಲ, ಏನೋ ಎಂತಪ್ಪ ನಂಗೆ ತುಂಬ ಹೆದರಿಕೆ ಆಗ್ತಿದೆ, ಎಕ್ಸಾಮ್ ಅಂದರೆ ಭಯ ಆಗುತ್ತೆ, ಏನು ಮಾಡ್ತೀನೋ ಏನು ಬರೀತೀನೋ ನನಗೆಲ್ಲ ಮರ್ತೋದಂಗೆ ಆಗ್ತಿದೆ, ಈ ರೀತಿ ಭಾವನೆಗಳನ್ನು ಅಥವಾ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರ್ತಿದೆ ಅಂದರೆ ಅದನ್ನು ಫಸ್ಟ್ ಕಿತ್ತು ಹಾಕ್ರಿ. ನೀವು ವರ್ಕ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಒಳ್ಳೆ ಸ್ಕೋರ್ ಆಗೇ ಆಗುತ್ತೆ. ನೀವೇನು ಹಾರ್ಡ್ ವರ್ಕ್ ಮಾಡ್ತೀರಾ ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ಹಾಗಾಗಿ ಭಯ ಬೇಡ. ಸೊ ಯಾವಾಗಲೂ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿರಬೇಕು ಅಂದರೆ, ನೀವು ಎಷ್ಟು ಪ್ರಿಪ್ರೇಷನ್ ಮಾಡ್ತಿದ್ರಲ್ಲ ಅದ್ರ ಮೇಲೆ ಅಷ್ಟೇ ಕಾನ್ಸಂಟ್ರೇಷನ್. ಉಳ್ಕಿದ್ದು ನಿಮ್ಮ ಕೈಯಲ್ಲಿ ಇಲ್ಲ. ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ ಖಂಡಿತ ಬರುತ್ತೆ. ಕೇವಲ ನಿಮ್ಮ ಕೈಯಲ್ಲಿ ಇರೋದೇನು, ಟು ಗಿವ್ ದ ಬೆಸ್ಟ್. ಲಾಸ್ಟ್ ಮಿನಿಟ್ ತನಕ ಕೂಡ, ಎಕ್ಸಾಮ್ನ ಲಾಸ್ಟ್ ಹಂತದ ತನಕ ಕೂಡ ನೀವು ಬಿಡದೆ ನಿಮ್ಮ ಪ್ರಿಪ್ರೇಷನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದು ಅಷ್ಟೇ ನಿಮ್ಮ ಕೆಲಸ. ಅದಕ್ಕೆ ತಕ್ಕ ಹಾಗೆ ರಿಸಲ್ಟು ಆಲ್ರೆಡಿ ದೇವ್ರು ಕೊಟ್ಟೆ ಕೊಡ್ತಾನೆ. ಓಕೆ, ಸೊ ನಂಬಿಕೆ,
ನಂಬಿಕೆ ಅನ್ನೋದು ತುಂಬ ಮುಖ್ಯ. ಫಸ್ಟು ನಿಮ್ಮನ್ನು ನೀವು ನಂಬಬೇಕು, ಒಂದು ಡಿಸಿಪ್ಲಿನ್ನ ಮೇಂಟೈನ್ ಮಾಡಬೇಕು. ಇದು ಒಂದು ದಿವಸ 2 ದಿವಸ ಅಲ್ಲ, ಥ್ರೂ ಔಟ್ ದ ಇಯರ್. ಇಟ್ ಈಸ್ ನಾಟ್ ಸೋ ಈಸಿ, ಖಂಡಿತ ಈಸಿ ಅಲ್ಲ ಇದು. ಸೊ ಒಂದು ಡಿಸಿಪ್ಲಿನಿಟಿನ ಮೇಂಟೈನ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಮ ಪ್ರಿಪ್ರೇಷನ್ನಿಗೆ ಅದು ಏನು ಮಾಡುತ್ತೆ, ಇಂಪ್ಯಾಕ್ಟ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಖಂಡಿತ ಬರುತ್ತೆ. ಹೋಪ್ ಎವ್ರಿ ಒನ್ ಈಸ್ ಗೆಟಿಂಗ್ ದಿಸ್. ಈಗ ಕ್ಲಾಸ್ ಶುರು ಆಯಿತು ಅಂದರೆ ನಿಮ್ಮ ಕ್ಲಾಸ್ 12th ಕ್ಲಾಸಸ್ ಎಲ್ಲ ಶುರು ಆದ ತಕ್ಷಣ ಅಥವಾ ಶುರು ಆಗಿರುತ್ತೆ ತುಂಬ ಕಡೆ, ಹೌದಾ? ಸೊ ಶುರು ಆದಮೇಲೆ ನಿಮಗೆ ಬರೋದೇನು, ಫಸ್ಟು ಬುಕ್ಸ್ ಕಡೆಗೆ ನಿಮ್ಮ ಗಮನ ಹೋಗೋದು, ಹೌದಾ? ಯಾವ ಟೆಕ್ಸ್ಟ್ ಬುಕ್ ತೊಗೋಬೇಕು, ಅಲ್ಲ NCERT ಇರೋದು ಗೊತ್ತು, ಕರೆಕ್ಟ್ ಅಲ್ವಾ? NCERT ಇರೋದಂತರೂ ನಮಗೆಲ್ಲ ಗೊತ್ತಿರೋ ಅಂಥದ್ದೇ. ಸೊ NCERTಗೆ ಫಸ್ಟು ನಾವು ಸ್ಟಿಕ್ ಆಗಬೇಕು. ಇದು ಉದ್ಗ್ರಂಥ ಇದ್ದ ಹಾಗೆ, ಹೌದಾ? ಸೊ NCERTನ ನೀವು ಸರಿಯಾಗಿ ತಿಳ್ಕೊತೀರ. ಇದನ್ನ ಬಿಟ್ಟು ನಿಮ್ಮ ತಲೆಯಲ್ಲಿ ಖಂಡಿತ ಬರುತ್ತೆ, ಎಲ್ಲ ಮಕ್ಕಳಿಗೂ ಬರುತ್ತೆ, ಯಾವ ಬುಕ್ಕನ್ನು ರೆಫರ್ ಮಾಡಿದರೆ ಒಳ್ಳೆ ಸ್ಕೋರ್ ಮಾಡ್ಬೋದಪ್ಪ ಅಂತ. ಓಕೆ, ಸೊ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು ಅಂತ ಬಂದಾಗ ಫಸ್ಟು ನಿಮಗೆ ಬರುವಂಥದ್ದು NCERTನೇ. ಓಕೆ, ಸೊ ನಾನೇನು ಹೇಳ್ತೀನಿ ಅಂದರೆ NCERTಯಲ್ಲಿ ಇರುವಂಥ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಂತ ಬಂದಾಗ ನಿಮಗೆ ಬರೋದೇ NCERTಯಿಂದ, ಹೌದಾ? ಅದರಲ್ಲೇ ಇರುವಂತಹ ಎಕ್ಸಾಂಪಲ್ಲು, ಎಕ್ಸಸೈಸ್ ಕ್ವಶನ್ಸು ಪ್ರತಿಯೊಂದೂ ನೀವೇನು ಮಾಡಬೇಕು, ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ಎಲ್ಲೂ ಏನೋ ಡೌಟ್ ಇಟ್ಕೊಳ್ಳದೆ ಅದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ನೀವು ಕಲಿತಾ ಬಂದಾಗ ಖಂಡಿತ ಒಳ್ಳೆ ಸ್ಕೋರ್ ಮಾಡ್ಬೋದು. ಒಂದು 10 ಬುಕ್ಸ್ ಇಟ್ಕೊಂಡು, ಓಕೆ, ರೆಫರೆನ್ಸ್ ಬುಕ್ಸ್ಗಳು ಒಂದು 10 ಇದೆ ಅಂತ ಇಟ್ಕೊಳ್ರಿ, ಯಾವುದನ್ನೂ ಪೂರ್ತಿ ಓದದೆ ನೀವು ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಅದು 10 ಬುಕ್ಸ್ನ ಇಟ್ಕೊಂಡು ಒಂದನ್ನು ಕೂಡ ಕಂಪ್ಲೀಟ್ ಆಗಿ ಓದದೇ ಇರೋದಕ್ಕಿಂತ ಒಂದು NCERTನ ಕರೆಕ್ಟಾಗಿ ಓದಿ ಅದನ್ನೇ ನೀವೇನು ಮಾಡಬೇಕು, ತಿರುಗಿಸಿ ಹಾಕಬೇಕು. ಅಂದರೆ ಏನು, ಓದಿದ್ದನ್ನೇ ಓದೋದು, ಪ್ರಾಕ್ಟೀಸ್ ಮಾಡೋದು, ಇರೋ ಕ್ವಶನ್ಸ್ನ ಅನಲೈಸ್ ಮಾಡೋದು, ಖಂಡಿತ ಯು ಕ್ಯಾನ್ ಸ್ಕೋರ್ ಬೆಟರ್. ಸೊ ಬೋರ್ಡ್ ಎಕ್ಸಾಮ್ ಅಂತ ಬಂದಾಗ, ಓಕೆ, ಸೊ KCET ಪ್ರಿಪ್ರೇಷನ್ನಿಗೆ ಅಂತ ಅಂದರೆ ಕೆಲವೊಂದು ಪಬ್ಲಿಕೇಶನ್ ಬುಕ್ಸ್ಗಳು, ಸಪೋಸ್ ಇಫ್ ಐ ಟಾಕ್ ಅಬೌಟ್ KCET ಅಂದರೆ MTG, ಹೌದಾ? MTG ಬುಕ್ ಕ್ವಶನ್ ಬ್ಯಾಂಕ್ಸ್ಗಳು ಬರುತ್ತೆ, ಬಟ್ MTG ಬುಕ್ಕನ್ನು ನಾವು ಈ ವರ್ಷ ಕೂಡ ನಾವು ಅದನ್ನೇ ಪ್ರಿಫರ್ ಮಾಡಿದ್ದು. ಸೊ ನಿಮಗೆ ಕ್ಲಾಸಲ್ಲಿ ಅಥವಾ ಟೀಚರ್ಸ್ಗಳು ನಮ್ಮ ಫಿಸಿಕ್ಸ್ ವಾಲ ಕನ್ನಡ ಚಾನಲಿಂದನೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ, ಓಕೆ, ಯಾವ ಬುಕ್ಸ್ನ ತಗೋಬೇಕು, ಯಾವ ಪಬ್ಲಿಕೇಶನ್, ಇನ್ನೊಂದು ಮತ್ತೊಂದು ಆ ಟೈಮಿಗೆ ಹೇಳ್ತೀವಿ. ಆದರೆ ಈಗಿನ ಮಟ್ಟಿಗೆ ಫಸ್ಟು ನಿಮ್ಮ ಬೋರ್ಡ್ ಎಕ್ಸಾಮ್ ಅಂತ ಬಂದಾಗ, ಹೌದಾ? ಸೊ ಬೋರ್ಡ್ ಎಕ್ಸಾಮ್ ಜೊತೆಗೆ KCET ಪ್ರಿಪ್ರೇಷನ್ ಕೂಡ ಬರುತ್ತೆ. ಸೊ KCET ಹಾಗೆ ಬೋರ್ಡ್ ಎಕ್ಸಾಮ್ ಎರಡಕ್ಕೂ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ಯಾವುದು ಅಂದರೆ, ಒಂದು NCERTನ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳೋದು, ಇದನ್ನು ಬಿಟ್ಟರೆ PYQsಗಳನ್ನು ಸಾಲ್ವ್ ಮಾಡೋದು. ಓಕೆ, ಇದ್ರ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ. ಬಟ್ ನಾನೇನು ಹೇಳ್ತೀನಿ ನಿಮಗೆ ಅಂದರೆ, ಒಂದು 1000 ಬುಕ್ಸ್ಗಳನ್ನು ರೆಫರ್ ಮಾಡೋದಕ್ಕಿಂತ ಒಂದು ಬುಕ್ಕನ್ನು ನೀವೇನು ಮಾಡಬೇಕು, ಚೆನ್ನಾಗಿ ಅದರಲ್ಲಿರುವಂತಹ ವಿಷಯನ ಅರ್ಥ ಮಾಡ್ಕೊಳ್ಳಿ, ಅದನ್ನೇ ಒಂದು 10 ಸಲ ಓದಿ, ಒಂದು ಬುಕ್ಕನ್ನೇ ಸರಿಯಾಗಿ ಓದಿ. ಓಕೆ, NCERT ಅನ್ನೋದು ನಮ್ಮ ಆಗಲೇ ಹೇಳಿದೆ ಉದ್ಗ್ರಂಥ ಅಂತ. ಸೊ ಇದನ್ನು ಬಿಟ್ಟು ಬೇರೆ ಏನನ್ನು ಕೂಡ ನೀವು ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಗೆಟಿಂಗ್ ಇಟ್? ಆಲ್ ರೈಟ್. ಸೊ ನೆಕ್ಸ್ಟ್, ಟೇಕಿಂಗ್ ಟೆಸ್ಟ್ ಈಸ್ ಇಂಪಾರ್ಟೆಂಟ್ ಆಸ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯುವರ್ ಅನಾಲಿಸಿಸ್. ಓಕೆ, ಸೊ ಈ ಟೆಸ್ಟ್ ಏನು ಮಾಡುತ್ತೆ ಅಂತ ಅಂದರೆ, ನೀವು ಟೆಸ್ಟ್ಗಳನ್ನು ಕೊಟ್ಟಾಗ ಯಾವ ಚಾಪ್ಟರಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ, ಯಾವುದರಲ್ಲಿ ವೀಕ್ ಆಗಿದ್ದೀರಾ ಅನ್ನೋದನ್ನ ನೀವೇ ಸ್ವಂತ ಅನಲೈಸ್ ಮಾಡೋದಕ್ಕೆ ಈ ಟೆಸ್ಟ್ಗಳು ಅನುಕೂಲ ಮಾಡುತ್ತೆ. ನಿಮಗೆ ಹೇಳುತ್ತೆ, ನಾನು ಅಂದರೆ ನೀವು ಬರೆದಿರೋ ಟೆಸ್ಟೇ ನಿಮಗೆ ಹೇಳುತ್ತೆ, ಹೌದು ಬಂದಿರೋ ಮಾರ್ಕ್ಸಿಂದ ನಿಮಗೆ ಅರ್ಥ ಆಗುತ್ತೆ, ನಾನು ಈ ಚಾಪ್ಟರಲ್ಲಿ ತುಂಬ ಚೆನ್ನಾಗಿದ್ದೀನಿ ಅಂತ ಅಂದ ತಕ್ಷಣ ಅದನ್ನು ಮರಿಬಾರ್ದು, ಅದನ್ನು ಹಾಗೆ ಕ್ಯಾರಿ ಮಾಡ್ತಾ ಹೋಗಬೇಕು, ಪದೇ ಪದೇ ರಿವೈಸ್ ಮಾಡ್ತಿರ್ಬೇಕು. ಅದ್ರ ಜೊತೆಗೆ ಬರದೇ ಇರೋ ಚಾಪ್ಟರ್ಸ್ಗಳನ್ನು ಯಾಕೆ ಇದು ಕಡಿಮೆ ಬಂತು, ವೀಕ್ ಯಾಕೆ ಆಗಿದ್ದೀನಿ ಅಂದರೆ, ಎಲ್ಲೋ ಸರಿಯಾಗಿ ಅರ್ಥ ಆಗಿಲ್ಲ ಕಾನ್ಸೆಪ್ಟ್, ಏನೋ ಡೌಟ್ಸ್ಗಳಿದೆ, ಎಲ್ಲೋ ಸ್ಟಕ್ ಆಗಿದ್ದೀನಿ, ಅದನ್ನು ನಾನು ಇದ್ರ ಮೇಲೆ ಇಂಟ್ರೆಸ್ಟ್ ಕಳ್ಕೋಬಾರ್ದು, ಹೆಂಗಾದರೂ ಮಾಡಿ ಇದನ್ನು ಕಲಿಬೇಕು ಅಂಥೇಳಿ ನಿಮಗೆ ರಿಸೋರ್ಸಸ್ಗಳು ಕೊರತೆನೇ ಇಲ್ಲ, ಹೌದಾ? ಸೊ ಎಲ್ಲ ರಿಸೋರ್ಸಸ್ಗಳನ್ನು ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಚಾಪ್ಟರ್ಸ್ಗಳಲ್ಲಿ ಬರುವಂಥ ಡೌಟನ್ನು ಹಾಗೆ ಬಿಡಬೇಡಿ. ಅದು ಮುಂದುವರಿಯೋದ್ರಿಂದ ಆ ಚಾಪ್ಟರ್ ಮೇಲೆ ನಿಮಗೆ ವೈರಾಗ್ಯ ಬಂದ್ಬಿಡುತ್ತೆ, ಏನು ಚಾಪ್ಟರ್ ಏನಪ್ಪ ಅರ್ಥನೇ ಆಗ್ತಿಲ್ಲ, ಬರೀ ಡೌಟ್ಸು, ಒಂದು ಕ್ಲಿಯರ್ ಆಗ್ತಿಲ್ಲ ಅಂಥೇಳಿ ಹಾಗೆ ಬಿಡಬೇಡ್ರಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅದಕ್ಕೆ ಈ ಡೌಟ್ಸ್ಗಳು ಲಾಸ್ಟ್ ಮೂಮೆಂಟಲ್ಲಿ ಬಂದಾಗ ನೀವೇನು ಮಾಡ್ತೀರಿ, ಏನೂ ಮಾಡ್ಲಿಕ್ಕಾಗಲ್ಲ, ಹೌದಾ? ಅದೇ ಸ್ಟಾರ್ಟಿಂಗೇ ನೀವು ಡೇ 1 ಅವತ್ತಿನ ಪಾಠ ಅವತ್ತೇ ಓದಿದ್ರೆ ಬಂದಿದ್ದ ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡ್ರೆ ಆ ಡೌಟ್ಸ್ ಮುಂದೆ ಕ್ಯಾರಿ ಆಗೋದಿಲ್ಲ, ನಿಮಗೆ ಆ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಹೋಗೋದಿಲ್ಲ,
ಕರೆಕ್ಟ್ ಅಲ್ವಾ? ಹಾಗಾಗಿ ಕ್ಲಿಯರಿಂಗ್ ಡೌಟ್ ಇಟ್ ರಿಯಲಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅರ್ಥ ಆಯ್ತಾ? ಗೆಟಿಂಗ್ ಇಟ್ ಎವ್ರಿ ಒನ್. ಸೊ ಹಾಗಾಗಿ ಟೆಸ್ಟ್ಗಳನ್ನು ನೀವು ತಗೊಳ್ಳೋದ್ರಿಂದ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಟು ಅನಲೈಸ್ ಯುವರ್ ಸೆಲ್ಫ್. ಅರ್ಥ ಆಯ್ತಾ? ಓಕೆ, ದೆನ್ ವಾಟ್ ನೆಕ್ಸ್ಟ್? ಮೇಕಿಂಗ್ ಶಾರ್ಟ್ ನೋಟ್ಸ್ ಆನ್ ಯುವರ್ ಓನ್ ಹೆಲ್ಪ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ವೆಲ್. ನೋಡಿ, ಶಾರ್ಟ್ ನೋಟ್ಸ್ ಅಂತ ಬಂದಾಗ ತುಂಬ ಜನಕ್ಕೆ ಅನಿಸುತ್ತೆ, ಏನು ಶಾರ್ಟ್ ನೋಟ್ಸ್ ಮಾಡಬೇಕು, ಹೆಂಗೆ ಬರೀಬೇಕು, ಏನು ಮಾಡಬೇಕು? ಸೋ ಸಿಂಪಲ್. ನೀವು ಪಾಠ ಕೇಳ್ತೀರಾ? ಓಕೆ, ಪಾಠ ಕೇಳ್ತೀರಿ, ಕೇಳಿಸ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ನೀವು ಪಾಠ ಕೇಳಿದ್ದೀರಾ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದರೆ ನಿಮಗೇನು ಅರ್ಥ ಆಗಿದೆ ಅದನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಬರೀರಿ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಬರೆದಾಗ ಎಕ್ಸಾಮ್ ಟೈಮಲ್ಲಿ ಅದನ್ನು ಒಮ್ಮೆ ನೀವು ತಿರುಗಿಸಿ ಹಾಕಿದರೆ, ಆ ಶಾರ್ಟ್ ನೋಟ್ಸ್ನ ನೀವು ಓದಿದರೆ ನಿಮಗೆ ತುಂಬ ಅಂದರೆ ತುಂಬ ಸುಲಭ ಅನಿಸುತ್ತೆ. ಏನು ವಿಷಯ ಕಲ್ತಿದ್ದೀರಲ್ಲ ಅದು ತುಂಬ ಸುಲಭ ಅನಿಸುತ್ತೆ. ಯಾಕೆಂದರೆ ಅದನ್ನು ನಿಮಗೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ನೀವು ಬರೆದಿದ್ದೀರಾ. ಸೊ ನಿಮ್ಮ ಒಂದು ಓನ್ ಸೆಂಟೆನ್ಸಿಂದ ನೀವು ಬರೆದಾಗ, ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನು ಬರೆದಾಗ, ಸೊ ಏನಾಗುತ್ತೆ, ಅದು ತಲೆಯಲ್ಲಿ ಚೆನ್ನಾಗಿ ಕೂಡುತ್ತೆ. ಹಾಗೆ ನಿಮಗೆ ಅದನ್ನು ರೆಫರ್ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಯಾವಾಗ? ಎಕ್ಸಾಮ್ ಟೈಮಲ್ಲಿ. ಹಾಗಾಗಿ ಜಸ್ಟ್ ಪ್ರಿಪೇರ್ ಎ ಶಾರ್ಟ್ ನೋಟ್ಸ್. ಅರ್ಥ ಆಯ್ತಾ? ಗೆಟ್ಟಿಂಗ್ ಇಟ್? ಶಾರ್ಟ್ ನೋಟ್ಸ್. ಸೊ ಲಾಂಗ್ ನೋಟ್ಸ್ ಅಲ್ಲ, ಶಾರ್ಟ್ ನೋಟ್ಸ್. ಹೇಗೆ ಏನು ಅಂತ ನಾನು ಹೇಳಿದ್ನಲ್ಲ, ಅರ್ಥ ಆಯ್ತಲ್ಲ? ನಿಮಗೆ ಏನು ಅರ್ಥ ಆಗಿದೆ ಅದನ್ನು ನೀವು ಬರೀರಿ. ನಿಮಗೆ ಅದನ್ನು ನೋಡಿದಾಗ ಆ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು. ಆ ರೀತಿ ನೀವು, ಇದು ಯಾವಾಗ ಸಾಧ್ಯ ಅಂದರೆ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆದಾಗ. ಗೆಟಿಂಗ್ ಇಟ್ ಎವ್ರಿ ಒನ್? ಓಕೆ, ಸೊ ಶಾರ್ಟ್ ನೋಟ್ಸ್ನ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಕಾನ್ಸೆಪ್ಟ್ಗಳು ಸರಿಯಾಗಿ ಅರ್ಥ ಆಗಬೇಕು ಅಂದರೆ, ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಅದು ಹೆಲ್ಪ್ ಮಾಡಬೇಕು ಅಂದರೆ, ಏನು ಓದಿದ್ರಿ ಅಂತ ಒಮ್ಮೆ ಎನಲೈಸ್ ಮಾಡಬೇಕು ಅಂದರೆ ಶಾರ್ಟ್ ನೋಟ್ಸ್ನ ಮಾಡ್ತಾ ಹೋಗಿ. ಓಕೆ, ಆಫ್ಟರ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್. ಓಕೆ, ಸೊ ಈಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ, ಸಾಲ್ವಿಂಗ್ ಚಾಪ್ಟರ್ ವೈಸ್ PYQs ವುಡ್ ಹೆಲ್ಪ್ ಫಾರ್ ಯುವರ್ KCET ಆ್ಯಂಡ್ ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್. ನಾನು ಆಲ್ರೆಡಿ ಹೇಳಿದೆ ಈ ಪಾಯಿಂಟ್. ಸೊ PYQsಗಳು ನಿಮಗೆ ಫಸ್ಟ್ ಒಂದು ಐಡಿಯಾ ಕೊಡುತ್ತೆ. ಏನು ಐಡಿಯಾ ಕೊಡುತ್ತೆ? ಎಕ್ಸಾಮ್ ಮುಂದೆ ನಿಮಗೆ ಬರುವಂತಹ ಬೋರ್ಡ್ ಎಕ್ಸಾಮ್, KCET ಆಗಿರ್ಬೋದು, ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನೋದೇ ತುಂಬ ಜನಕ್ಕೆ ಕುತೂಹಲ, ನಿಮಗೆ ಒಂದು ಕನ್ಫ್ಯೂಷನ್ ಇರ್ತದೆ, ಹೌದಾ? ಸೊ ಹಾಗಾಗಿ ಒಂದೊಂದು ಚಾಪ್ಟರನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಕಲ್ತ ಮೇಲೆ, ಪ್ರಾಕ್ಟೀಸ್ ಮಾಡಿದ ಮೇಲೆ, ಚಾಪ್ಟರನ್ನು ಪೂರ್ತಿಯಾಗಿ ನೀವು ಅರ್ದು ಕುಡಿದ ಮೇಲೆ ನೀವೇನು ಮಾಡಬೇಕು, ಚಾಪ್ಟರ್ ಮೇಲೆ ಇರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಇಟ್ ರಿಯಲಿ ಹೆಲ್ಪ್ಸ್ ಯು ಎ ಲಾಟ್. ಇಟ್ ರಿಯಲಿ ಹೆಲ್ಪ್ಸ್ ಯು ಎ ಲಾಟ್. ಇವಾಗ್ಲಿಂದನೇ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗ್ತಾ ಹೋಗುತ್ತೆ. ಓ, ಈ ರೀತಿ ಪ್ರಶ್ನೆ ಬರುತ್ತಾ, ಈ ರೀತಿ ಪ್ಯಾಟರ್ನ್ ಇರುತ್ತಾ, ಈ ರೀತಿನೂ ಕೇಳ್ತಾರಾ ಅಂತ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಗೆಟಿಂಗ್ ಇಟ್ ಎವ್ರಿ ಒನ್? ಓಕೆ, ಸೊ ನನಗೆ ಗೊತ್ತು ಕ್ವಶನ್ ಪೇಪರ್ಸ್ಗಳು ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಡೌಟ್ಸ್ಗಳು ಬರುತ್ತೆ, ಹೌದಾ? ಸೊ ಅದಕ್ಕೆ ನಿಮಗೆ ಸಾಕಷ್ಟು ರಿಸೋರ್ಸ್ ಇದ್ದೇ ಇರುತ್ತೆ, ಹೌದಾ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸ್ಪೆಷಲಿ ನಮ್ಮ PW ಕನ್ನಡ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ ಆಲ್ರೆಡಿ, ಹೌದಾ? ಮೊನ್ನೆ KCETಗಾಗಿರ್ಬೋದು, ಇನ್ನೊಂದು ಮತ್ತೊಂದು, ನಿಮಗೆ ರಿಸೋರ್ಸ್ಗಳ ಕೊರತೆ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದೆ, ಹೌದಾ? ಸೊ PYQsಗಳನ್ನು ನೀವು ಸಾಲ್ವ್ ಮಾಡೋದು ನಿಮ್ಮ ಕೈಯಲ್ಲೇ ಇರುವಂಥದ್ದು. ನೀವು ಯಾವಾಗ, ನಾನು ಯಾಕೆ ಈ ಪಾಯಿಂಟನ್ನು ಹೇಳಿದೆ ಅಂದರೆ, PYQsಗಳನ್ನು ಸಾಲ್ವ್ ಮಾಡೋದು ನಿಮ್ಮ ಕೈಯಲ್ಲೇ ಯಾಕಿರೋದು ಅಂದರೆ, ನೀವು ಯಾವಾಗ ಒಂದು ಚಾಪ್ಟರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರೋ ಅವಾಗ ಮಾತ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ, ಹೌದಾ? ಹಾಗಾಗಿ ಫಸ್ಟ್ ಕೆಲಸ ಏನು ಮಾಡಬೇಕು, ಪಾಠಗಳನ್ನು ಸರಿಯಾಗಿ ಓದೋ ಕೆಲಸ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಇಷ್ಟು ವಿಷಯನ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ, ಒಂದು ಡಿಸಿಪ್ಲಿನು, ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ, ಓಕೆ, ಸೊ ದಿನನಿತ್ಯ ನೀವು ಓದ್ತಾ ಬಂದರೆ, ಇವಾಗ್ಲಿಂದನೇ ಹನಿ ಹನಿ ಗೂಡಿ ಹಳ್ಳ ಅಂತ ಅದಕ್ಕೆ ಅನ್ನೋದು, ಓಕೆನಾ? ಸೊ ಲಾಸ್ಟು ಯುದ್ಧಕಾಲ ಶಸ್ತ್ರಾಭ್ಯಾಸ ಅಂತ ಆಗಬಾರ್ದು. ಎಕ್ಸಾಮ್ ಮುಂದೆ ಎಲ್ಲ ಅದನ್ನು ಓದ್ಲಾ, ಇದನ್ನು ಓದ್ಲಾ, ಈ ಚಾಪ್ಟರ್ ಓದ್ಲಾ, ಯಾವುದು ಹೈಯೆಸ್ಟ್ ವೇಟೇಜ್ ಇರೋದು ಅವೆಲ್ಲ ಬೇಡ, ಹೌದಾ? ಸೊ ಸ್ಟಾರ್ಟಿಂಗಿಂದನೇ ನೀವು ಎಲ್ಲ ಚಾಪ್ಟರ್ಸು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಓದ್ತಾ ಹೋದರೆ ಖಂಡಿತ ಇದು ಸಾಧ್ಯ. ಸೊ ಲೇಜಿನೆಸ್ನ ನೀವು ಬಿಡಿ. ಹಾಗೆ ಎಲ್ರಿಗೂ ಲೇಜಿನೆಸ್ ಇರುತ್ತೆ ಅಂತ ಹೇಳಲ್ಲ, ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಅಂದಮೇಲೆ ಸ್ವಲ್ಪ ಮಟ್ಟಿಗಿರುತ್ತೆ, ಹೌದಾ? ಸೊ ಅದನ್ನು ಬಿಟ್ಟು ನಿಮ್ಮ ಗುರಿ ಕಡೆಗೆ ಗಮನ ಕೊಡಿ. ಈಗ ಸದ್ಯದ ಗುರಿ ಏನು, ನಿಮ್ಮ ಕ್ಲಾಸ್ 12th
ಒಳ್ಳೆ ಸ್ಕೋರ್ ಮಾಡೋದೇ ನಿಮ್ಮ ಗುರಿ, ಹೌದಾ? ಸೊ ಅದ್ರ ಕಡೆಗೆ ನೀವು ಗಮನ ಕೊಡಿ. ಹಾಗೆ ನಿಮ್ಮ ಪ್ರಿಪ್ರೇಷನ್ನ ಕೂಡ ಚೆನ್ನಾಗಿ ನಡೆಸ್ತಾ ಹೋಗಿ. ಗೆಟ್ಟಿಂಗ್ ಇಟ್ ಡೇ 1ಇಂದನೇ ಇದು ಶುರು ಆಗಲಿ. ಇದು ನಿಮಗೆ ಲಾಸ್ಟ್ ಕಡೆಗೆ ಯಾವಾಗ ನಿಮ್ಮ ರಿಸಲ್ಟ್ ದಿವಸ ನಿಮಗೆ ಪ್ರತಿಫಲ ಕೊಡುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟು ಹೇಳ್ತಾ ಈ ಒಂದು ಸೆಷನ್ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಜನರಲ್ ಇನ್ಸ್ಟ್ರಕ್ಷನ್ ಅಂತ ತಿಳ್ಕೊಬೋದು. ಈ ಒಂದು ವಿಡಿಯೋದಿಂದ ನಾನು ನಿಮಗೆ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು, ಗೈಡೆನ್ಸ್ ಅಂತ ಅಂದ್ಕೋಬೋದು. ಓಕೆ, ನಿಮಗೆ ಯಾವ ರೀತಿ ನೀವು ಈ ಕ್ಲಾಸ್ 12 ನೀವು ಕ್ಲಾಸ್ 12ಅಲ್ಲಿ ನೀವು ಒಂದು ದಾರಿಯನ್ನು ಮೇಂಟೈನ್ ಮಾಡ್ತಾ ಹೋದರೆ, ಅಂದರೆ ಯಾವ ದಾರಿಯಲ್ಲಿ ಹೋದರೆ, ಯಾವ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದರೆ ನೀವು ನಿಮ್ಮ ಗುರಿನ ತಲುಪಬಹುದು ಅಂತ, ಅಂದರೆ ಇವೇ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್. ಅದು ಕ್ಲಾಸ್ 12ಗೆ ಅಂತಲ್ಲ, ಯಾರೇ ಎಕ್ಸಾಮಿನೇಷನ್ನ ಯಾವುದೇ ಎಕ್ಸಾಮಿನೇಷನ್ನ ಕ್ರ್ಯಾಕ್ ಮಾಡಬೇಕು ಅಂತ ಅಂದರೆ ಖಂಡಿತ ಆ ಎಲ್ಲ ಸ್ಟೂಡೆಂಟ್ಸ್ಗಳು ಕ್ಲಾಸ್ 10th ಆಗಿರ್ಬೋದು, 11th ಆಗಿರ್ಬೋದು, 12th ಆಗಿರ್ಬೋದು, ಫರ್ದರ್ ಎಜುಕೇಷನ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಬಹುದು, ಎಲ್ಲ ಕಡೆಯಲ್ಲೂ ಈ ಪಾಯಿಂಟ್ಸ್ಗಳು ಅಗತ್ಯ, ಹೌದಾ? ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಾಗಿರ್ಬೋದು, ಟೆಸ್ಟ್ಗಳನ್ನು ತಗೊಳ್ಳೋದಾಗಿರ್ಬೋದು, ಒಂದು ಡಿಸಿಪ್ಲಿನಿಟಿ ಮೇಂಟೈನ್ ಮಾಡೋದಾಗಿರ್ಬೋದು, ತುಂಬಾ ಇಂಪಾರ್ಟೆಂಟ್. ಇದು ಕ್ಲಾಸ್ 12ಗೆ ಅಂತಲೇ ಅಲ್ಲ, ಎಲ್ಲ ಮಕ್ಕಳಿಗೂ ಕೂಡ ಯಾರ್ಯಾರು ಒಳ್ಳೆ ಸ್ಕೋರ್ನ ಮಾಡಬೇಕು ಅಂತ ಆಸೆ ಪಡ್ತಾರೋ ಅವರೆಲ್ಲ ಇದನ್ನು ಮಾಡಲೇಬೇಕು. ಓಕೆ, ಸೊ ಇಷ್ಟು ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಖಂಡಿತ ನೀವು ಈ ಒಂದು ಪಾಯಿಂಟ್ಸ್ಗಳನ್ನು ಪಾಲಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.